ನಮಸ್ಕಾರ. ಮೈಸೂರು ಶಾಂತವೇರಿ ಗೋಪಾಲ್ಗೌಡ ನಗರದಿಂದ ನಾನು ಸುಪ್ರೀತ್ ಅನಂತಸ್ವಾಮಿ. 4060 ವೆಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ ಸೇಲ್ಗಿದೆ. ಮನೇಲಿ ಏನಿಲ್ಲ ಏನಿದೆ ಅಂತ ಹೇಳೋಕ್ಕಿಂತ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಾನು ಎಲ್ಲ ವಿಡಿಯೋಗಳಲ್ಲಿ ಇಂಪಾರ್ಟೆಂಟ್ ವಿಚಾರಗಳನ್ನ 3 ವಿಚಾರಗಳನ್ನ ಮನೆ ತೋರ್ಸೋಕ್ಕಿಂತ ಮುಂಚೆ ಹೇಳ್ತೀನಿ. ಒಂದು ಲೊಕ್ಯಾಲಿಟಿ, ಡಿಸ್ಟೆನ್ಸು, ಆಕ್ಸೆಸಿಬಿಲಿಟಿ, ವಾಟರ್. ಮೈಸೂರಿಂದ ಅಬೌಟ್ 11 ಕಿಲೋಮೀಟ್ರ್. ನಾನು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ಅಬೌಟ್ 11 ಕಿಲೋಮೀಟ್ರಲ್ಲಿ ಇದೆ ಶಾಂತವೇರಿ ಗೋಪಾಲ್ಗೌಡ ನಗರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಇನೋವಾ ಇದೆ, ಫಾರ್ಚುನರ್ ಇದೆ, ದೊಡ್ಡ ವೆಹಿಕಲ್, ಯಾವುದೇ ನಿಮ್ಮ ಹತ್ರ ದೊಡ್ಡ ವೆಹಿಕಲ್ಲು ಮನೆ ಒಳಗೆ ಪಾರ್ಕ್ ಮಾಡುವಂತಹ ಸೌಲಭ್ಯ ಇರುವಂತಹ ಲೊಕ್ಯಾಲಿಟಿಲಿ ಕಟ್ಟಿರುವಂತಹ ಮನೆ. ವಾಟರ್ ಮನೇಲಿ ಎಂಟ್ರ್ ಆದ ತಕ್ಷಣ ರೈಟ್ ಸೈಡ್ಗೆ ನೋಡಿ, ಇವಾಗ ಏನು ತೋರಿಸ್ತಾ ಇದ್ದೀನಿ, ಬ್ಯೂಟಿಫುಲ್ ಆಗಿರುವಂತಹ 3 ಡ್ರಾಪ್ ಲೈನ್ ವಾಟರ್ ಫಾಲ್. 1 2 3 ಡ್ರಾಪ್ ಲೈನ್ ವಾಟರ್ ಫಾಲ್ ಇರುವಂತಹ ಮನೆಯಾಗಿರುತ್ತೆ. ನೆಕ್ಸ್ಟ್ ಆಕ್ಸೆಸಿಬಿಲಿಟಿ ವಿಚಾರಕ್ಕೆ ಬಂದಾಗ, ಮೈಸೂರು ಸಿದ್ಧಾರ್ಥ ಲೇಔಟ್, ಮೈಸೂರಿನ ಹೆಸರಾಂತ ಲೇಔಟ್ಗಳಲ್ಲಿ ಒಂದಾದಂತಹ ಸಿದ್ಧಾರ್ಥ ಲೇಔಟ್ ಭಾಳಷ್ಟು ಜನ ಗೊತ್ತಿರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸಿದ್ಧಾರ್ಥ ಲೇಔಟಿಂದ ಈ ಲೊಕೇಶನು 4060 ವೆಸ್ಟ್ ಫೇಸಿಂಗು ನಾರ್ತ್ ವೆಸ್ಟ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಏನು ಮನೆ ಇದೆ, ಇದು ಇರೋದು ಅಬೌಟ್ 6 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ನು, ದೇವರಾಜ ಅರಸು ರಸ್ತೆ, ಅಲ್ಲಿಂದ ಅಬೌಟ್ ಈ ಲೊಕೇಶನ್ಗೆ 11 ಕಿಲೋಮೀಟ್ರ್ ಆಗುತ್ತೆ. ಮ್ಯಾಸಿವ್ ಸೈಜ್ ಡೋರ್ ವಿತ್ ಟಚ್ ಸೆನ್ಸರ್, ಫಿಂಗರ್ ಲಾಕ್, ಡಿಜಿಟಲ್ ಲಾಕ್, ಕಾರ್ಡ್ ಲಾಕ್, ಎಲ್ಲ ಲಾಕು. ಮ್ಯಾಸಿವ್ ಟೀಕ್ ಡೋರ್ ಅಂದರೆ ಹೆವಿ ಸೈಜ್ ಟೀಕ್ ಡೋರ್. ಇದು ಅಬೌಟ್ ಆಲ್ಮೋಸ್ಟ್ 8 ಅಡಿ ಇರುವಂತಹ ಫಸ್ಟ್ ಕ್ವಾಲಿಟಿ ಬೆಸ್ಟ್ ಗ್ರೇನ್ಸ್ ಅಂತ ಏನು ನಾವು ಟೀಕಲ್ಲಿ ಗ್ರೇನ್ಸ್ ಅಂತೀವಿ, ಅದು ನಿಮಗೆ ಕ್ಲಿಯರಾಗಿ ಕಾಣುವಂಥದ್ದು. ಪ್ರಾಬಬ್ಲಿ ಇದೊಂದು ಡೋರ್ಗೆ ಒಂದು 4-5-6 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಎಂಟೈರ್ ಮನೆ ನಾನು ಇವಾಗೇನು ತೋರಿಸ್ತಾ ಇದ್ದೀನಿ, ಎಂಟೈರ್ ಮನೆ ದಿಸ್ ಈಸ್ ಆಫ್ ಮಾರ್ಬಲ್ ಫ್ಲೋರಿಂಗ್ ಇರುವಂಥದ್ದು. ಲಿವಿಂಗ್ ಆರ್ ದಿ ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸ್ ವಿತ್ ಡಬಲ್ ಹೈಟ್ ಇದೆ. ನೋಡ್ಬೋದು. 4060ಗಳಲ್ಲಿ ಒನ್ ಆಫ್ ದಿ ಬೆಸ್ಟ್ ಥಿಂಗ್ಸ್ ದಟ್ ಕ್ಯಾನ್ ಹ್ಯಾಪನ್ ಇನ್ ಅ ಹೌಸ್ ಇಸ್ ದಿಸ್. ಈ ಏನು ನಾವು ಇದನ್ನು ನೋಡ್ತಾ ಇದ್ದೀವಿ, ದಿಸ್ ಸ್ಪೇಸ್. ಇಲ್ಲಿ ನೀವು ನೋಡ್ಬೋದು, ಮ್ಯಾಸಿವ್, ಎಲ್ಲ ಮ್ಯಾಸಿವೇ. ಮನೇಲಿ ಆನೆ, 2 ಮಕ್ಕಗಳು, ಮಧ್ಯದಲ್ಲಿ ಗಣಪತಿ, ಆ ಕಡೆ ಲಕ್ಷ್ಮಿ, ಈ ಕಡೆ ಸರಸ್ವತಿ. ಒಳಗೆ ನೋಡ್ಬೋದು ಲೈಟಿಂಗ್ ಹೇಗಿದೆ ಅಂತ. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇರುವಂತಹ ಮನೆ ಆಗಿರುತ್ತೆ ಇದು, ಪೂಜಾ ರೂಮು. 4060 ಕಟ್ಟಿರುವಂಥದ್ದು ನೋಡಿ. ಅದಾದ ನಂತರ ಡೈನಿಂಗ್ ಏರಿಯಾ, ಯುಟಿಲಿಟಿ ಸ್ಪೇಸ್, ಕಿಚನ್ ಏರಿಯಾ, ಮಾಡ್ಯುಲರ್ ಕಿಚನ್, ಸ್ಟೋರೇಜ್ ಸ್ಪೇಸ್. ಎಂಟೈರ್ ಮನೆ ಏನು ನೀವು ನೋಡ್ತಾ ಇದ್ದೀರಾ, ಡೋರ್ಗಳು, ವಿಂಡೋಸು, ಫ್ರೇಮ್ಗಳು, ಅದು ಹಾಕಿರುವಂಥ ಶಟರ್ಗಳು, ಇವೆಲ್ಲ ಫಸ್ಟ್ ಕ್ವಾಲಿಟಿ ಟೀ ಕುಡಿಯಲಿರುವಂಥದ್ದು. ಡೈನಿಂಗ್ ಸ್ಪೇಸ್ ಸುಮಾರು 8ರಿಂದ 10 ಸೀಟರ್, ಈಸಿಲಿ 8 ಸೀಟರ್ ಕ್ಯಾನ್ ಬಿ ಅಕಾಮಿಡೇಟೆಡ್. 8 ಸೀಟರ್ ಡೈನಿಂಗ್ ಟೇಬಲು, ಯುಟಿಲಿಟಿ ಸ್ಪೇಸ್ ತೋರಿಸ್ತಾರೆ. ಸಂಪ್ ಅಲ್ಲೇ ಇದೆ. ಇದಕ್ಕೆ ಆದಂತಹ ಬೋರ್ವೆಲ್ ಇದೆ. ವಾಟರ್ ಸೋರ್ಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ನಾನೀಗ ಆಕ್ಸೆಸಿಬಿಲಿಟಿ ವಿಚಾರ ಹೇಳಿದೆ, ಲೊಕ್ಯಾಲಿಟಿ ವಿಚಾರ ಹೇಳಿದೆ, ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದೆ. ಅದಾದ ನಂತರ ಈ ಮನೆ ಲೀಗ್ಯಾಲಿಟಿ ವಿಷಯಕ್ಕೆ ಬಂದಾಗ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಲಾಟ್ ಆಗಿರುವಂಥ ಸೈಟ್, ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟು. ಅಬೌಟ್ 15x12 ಸೈಜಲ್ಲಿರುವಂತಹ ಕಿಚನ್ ಏರಿಯಾ ಇದು. ನೋಡ್ಬೋದು, ಎಂಟೈರ್ ಮಾಡ್ಯುಲರ್ ಟೈಪ್ ಕಿಚನ್ ಕೊಟ್ಟಿದ್ದಾರೆ. ಬಿಯಾಂಡ್ ಅವರ ಕಂಪ್ನಿದು, ಬಿಯಾಂಡ್ ಅನ್ನೋದು ಇಟ್ಸ್ ಅ ವೆರಿ ಬ್ರ್ಯಾಂಡೆಡ್ ಕಂಪ್ನಿ. ಅಲ್ಲಿದೆ ಚಿಮ್ನಿ ಹಾಕಿದ್ದಾರೆ. ಯುಟಿಲಿಟಿ ಸ್ಪೇಸ್ ತೋರಿಸ್ತೀನಿ ಇವಾಗ. ಒಂದು ಯುಟಿಲಿಟಿ ಸ್ಪೇಸ್ ಟುವರ್ಡ್ಸ್ ದಿ ಡೈನಿಂಗ್ ಏರಿಯಾ ತೋರಿಸ್ದೆ, ಇನ್ನೊಂದು ಯುಟಿಲಿಟಿ ಸ್ಪೇಸ್ ಟುವರ್ಡ್ಸ್ ದಿ ಕಿಚನ್ ಏರಿಯಾ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಟ್ಟೆಗಳನ್ನ ಒಗೆದು ಒಣಗಾಕೊಳ್ಳೋಕ್ಕೆ ಜಾಗ ಇರ್ಬೋದು, ಸಿಲಿಂಡರ್ ಸ್ಪೇಸ್ ಇರ್ಬೋದು, ಪಾತ್ರೆ ತೊಳಿಲಿಕ್ಕೆ ಜಾಗ ಇರ್ಬೋದು, ಇಲ್ಲ ನಾವು ಡಿಶ್ ವಾಷರ್ ಇಟ್ಕೋತೀನಿ ಅಂದರೆ ಅದಕ್ಕೆ ಜಾಗ ಇರ್ಬೋದು, ವಾಷಿಂಗ್ ಮಿಷಿನ್ ಪಾಯಿಂಟ್ ಇರ್ಬೋದು, ಯುಟಿಲಿಟಿ ಸ್ಪೇಸ್ ಇರ್ಬೋದು. ಎಲ್ಲದಕ್ಕೂ ಈಗಾಗಲೇ ಅವರ ಪ್ರಾವಿಷನ್ ಮಾಡಿದ್ದಾರೆ. ನೀವೇನೇ ಬಂದು ಇನ್ನೂ ಇದಕ್ಕೆ ಮಾಡಬೇಕು ಅಂಥದ್ದು ಯಾವುದೇ ಥರ ಪ್ರಮೇಯ ಇಲ್ಲ. ಸ್ಟೋರೇಜ್ ಸ್ಪೇಸ್ ಅಟ್ ದಿ ಕಿಚನ್ ಏರಿಯಾ. ನಾವು ಐ ವಿಲ್ ಶೋ ಯು ರೂಮ್ ನಂಬರ್ 1 ವಿತ್ ಅಟ್ಯಾಚ್ ಬಾತ್ರೂಮ್. ಎಲ್ಲ ಬಾತ್ರೂಮ್ಗಳ ಸೈಜು ಸಹ ನಾನು ಹೇಳ್ತಾ ಹೋಗ್ತೀನಿ. ಇದು ರೂಮ್ ನಂಬರ್ 1 ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಕಾಮನ್ ವಾಶ್ರೂಮು. ಬಿಫೋರ್ ಗೋಯಿಂಗ್ ಟು ರೂಮ್ ನಂಬರ್ 1, ರೂಮ್ ನಂಬರ್ 1ನಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಕಾಮನ್ ವಾಶ್ರೂಮ್. ಮನೆಗೆ ಯಾರೋ ಬಂದರು, ಅವ್ರ ರೂಮ್ ಒಳಗೆ ಬರೋದು ಬೇಡ, ಹಾಗೇ ಅವರು ಯಾವ್ದಾರ ಕಾಮನ್ ಬಾಯ್ ಯಾರೋ ನಿಮ್ಮ ಮನೆ ಒಂದು ಶುಭ ಸಮಾರಂಭಕ್ಕೆ ಕರೆಯೋಕ್ಕೆ ಬಂದರು,
ಒಂದು ಸ್ವಲ್ಪ ಟಾಯ್ಲೆಟ್ಗೆ ಹೋಗಬೇಕು ಅಥವಾ ಬಾತ್ರೂಮ್ ಕಾಮನ್ ಬಾತ್ರೂಮ್ ಯೂಸ್ ಮಾಡಬೇಕು ಅಂದಾಗ ಇದನ್ನು ಯೂಸ್ ಮಾಡ್ಬೋದು. ಇದು ರೂಮ್ ನಂಬರ್ 1, ಕುಬೇರ ಮೂಲೆಯಲ್ಲಿರುವಂತಹ ರೂಮ್ ನಂಬರ್ 1 ವಿತ್ ಅಟ್ಯಾಚ್ ಬಾತ್ರೂಮ್, ಫಾಲ್ ಸೀಲಿಂಗು, ಫ್ಯಾನು, ಡ್ರೆಸ್ಸಿಂಗ್ ಟೇಬಲ್ಲು, ವಾರ್ಡ್ರೋಪು, ಲೇಟೆಸ್ಟ್ ಡಿಸೈನ್ ವಾರ್ಡ್ರೋಪ್ಗಳು ನೋಡ್ಬೋದು ನೀವು. ಈ ಥರ ಬಟ್ಟೆನ ಹಾಕ್ಕೊಳ್ಳಿ ಹ್ಯಾಂಗರು. ಇದ್ರ ಕೆಳಗೂ ಸ್ಟೋರೇಜ್ ಸ್ಪೇಸ್ ಮತ್ತು ಮ್ಯಾಸಿವ್ ಸೈಜು. ಐ ಡೋಂಟ್ ನೋ ವಾಟ್ ಈಸ್ ದ ಸೈಜ್ ಆಫ್ ದಿಸ್. ಯಾಕಂದರೆ ನಿಮ್ಗೆ ಯಾವುದೋ ಒಂದು ದೊಡ್ಡ ಹೋಟೆಲ್ ರೂಮ್ಗೆ ಹೋದ ಸೂಟ್ ರೂಮಲ್ಲಿರುವಂಥ ಬಾತ್ರೂಮ್ ಏನು ಸೈಜ್ ಇರುತ್ತೆ ಆ ಸೈಜ್ ಇದೆ. ಇದಕ್ಕೆ ಆಕ್ಸೆಸರೀಸ್ ಏನೇನಿದೆ ಅನ್ನೋದು ಹೇಳೋದಕ್ಕಿಂತ ನಾನು ಇದಕ್ಕೆ ಸೋಲಾರ್ ಇದೆಯಾ, ಪ್ರೆಷರ್ ಪಂಪ್ ಇದೆಯಾ, ವಾಟರ್ ಫಿಲ್ಟ್ರ್ ಇದೆಯಾ ಅಂತ ಹೇಳೋದಕ್ಕಿಂತ ಐ ವಾಂಟ್ ಯು ಟು ಪೀಪಲ್ ಟು ಫೋಕಸ್ ಆನ್ ದ ಡಿಸೈನು, ವರ್ಕ್ಮೆನ್ಶಿಪ್ಪು, ಮೆಟೀರಿಯಲ್ ಯೂಸ್ಡು, ಇವೆಲ್ಲದ್ರ ಬಗ್ಗೆ ಕಾನ್ಸಂಟ್ರೇಟ್ ಬಹಳಷ್ಟು ಮಾಡ್ಬೋದು. ಸ್ಟೆಪ್ಸ್ಗಳಿಗೆ ಸೆನ್ಸಾರ್ ಲೈಟ್ಗಳನ್ನ ಹಾಕಿದ್ದಾರೆ. ಅಂದರೆ ಮೆಟ್ಲಿಗೆ ಹತ್ತಾ ಇದ್ದಂಗೆ ಆಟೋಮೆಟಿಕ್ಕಾಗಿ ಲೈಟ್ಗಳು ಆನ್ ಆಗುತ್ತೆ. ಎಲ್ಲ ನಾನು ಹೇಳಿದಂತೆ ಈ ರೈಲಿಂಗ್ಸ್ಗಳು ಅಷ್ಟೇ ಎಲ್ಲ ಟೀಕಲ್ಲಿ ಮಾಡಿರುವಂಥದ್ದು. ಅದಾದ ನಂತರ ಈಗ ನಾನು ಫಸ್ಟ್ ಫ್ಲೋರ್ಲಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ನಾವೇನೇನು ನೋಡ್ತೀವಿ, ಕೆಳಗೆ ಇರುವಂತಹ ಈ ಝೂಮರು. ದಿಸ್ ಇಸ್ ರೂಮ್ ನಂಬರ್ 1, ಭಯಂಕರ ದೊಡ್ಡ ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮು, ಅಟ್ಯಾಚ್ ಬಾತ್ರೂಮು ನೀವು ನೋಡ್ಬೋದು. ಇವತ್ತಿನ ಡೇಟಲ್ಲಿ ಮೆಟೀರಿಯಲ್ಲು, ಬೆಸ್ಟ್ ಆಫ್ ದ ಕ್ವಾಲಿಟಿ ಮೆಟೀರಿಯಲ್ ಏನು ಸಿಗುತ್ತೆ ಇಂಟೀರಿಯರ್ಸ್ ಮಾಡಲಿಕ್ಕೆ ಅನ್ನೋದ್ರಲ್ಲಿ ನೋಡಿ ಇಲ್ಲಿದೆ. ಹಿಂಗೆ ಬಟ್ಟೆಗಳನ್ನ ಹಾಕಿ ವಾಪಸ್ ಹಾಕಿ ಲಾಕ್ ಮಾಡೋದ್ರಾಯಿತು. ಹ್ಯಾಂಗಿಂಗ್ ಸ್ಯಾರಿಗಳಿರ್ಬೋದು, ಸೂಟ್ಗಳಿರ್ಬೋದು, ಸ್ಟೋರೇಜ್ ಸ್ಪೇಸು. ಅದಾದ ನಂತರ ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದ ಹೌಸ್, ಯು ಕ್ಯಾನ್ ಸಿ ದಿಸ್ ಹೋಮ್ ಥಿಯೇಟರ್. ಈಗಾಗಲೇ ರೆಡಿ ಇರುವಂಥದ್ದು, ರೆಡಿ ಟು ವರ್ಕಿಂಗ್ ಕಂಡೀಷನ್ಲಿರುವಂಥದ್ದು 5 ಸೀಟರ್ ಹೋಮ್ ಥಿಯೇಟರ್. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು ಎಲ್ಲ ಕೂತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸೂಪರ್ಬ್ ಲೊಕೇಶನ್ ಆಫ್ ದ ಹೌಸ್. IPL ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ರೂಮ್ ನಂಬರ್ 3, ರೂಮ್ ನಂಬರ್ 4. ಇದು 3 ಎರಡನೇ ರೂಮ್ ನಾನು ತೋರಿಸ್ತಿರೋ ಗ್ರೌಂಡ್ ಫ್ಲೋರ್ 1 ತೋರಿಸ್ದೆ, ಮೇಲ್ಗಡೆ 1, ಇದು 3ನೇದು. ಫಾಲ್ ಸೀಲಿಂಗ್ ಇರೋ. ಸಿ ಐ ಕೆನಾಟ್ ಎಕ್ಸ್ಪ್ಲೇನ್ ದ ಮೆಟೀರಿಯಲ್ ದೇ ಹ್ಯಾವ್ ಯೂಸ್. ದ ಕ್ವಾಲಿಟಿ ಈಸ್ ಬೀನ್ given from the builder, excellently done. I cannot tell about the excellent workmanship that is been given to finish the house. Coming to room number 4, 4ನೇ ರೂಮು ವಿತ್ ಅಟ್ಯಾಚ್ ಬಾತ್ರೂಮು, ಕಾಟು, ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಕಾಟು, ಸ್ಲೈಡಿಂಗ್ ವಾರ್ಡ್ರೋಪು, ಸ್ಟೋರೇಜ್ ಸ್ಪೇಸು, ಫಾಲ್ ಸೀಲಿಂಗು, ಫ್ಯಾನು, AC ಪಾಯಿಂಟು, ಮಾರ್ಬಲ್ ಫ್ಲೋರಿಂಗು, ಟೀಕುಡ್ ಡೋರ್ಸು, ವಿಂಡೋಸು, ಫ್ರೇಮ್ಗಳು. ಗೋಯಿಂಗ್ ಟು ದ ಲಾಸ್ಟ್ ಫ್ಲೋರ್, ನಾನು ಈ ಪೋರ್ಷನ್ ಒಂದು ಮಿಸ್ ಮಾಡಿದ್ದೆ ನಿಮಗೆ. ಐ ವಿಲ್ ಶೋ ದ ಟಾಪ್ ವ್ಯೂ ಆಫ್ ದಿ ಪೂಜಾ ರೂಮ್. ಪೂಜಾ ರೂಮ್ ಇರಲಿರುವಂತಹ ದಿ ಟಾಪ್ ವ್ಯೂ ವಿಚ್ ಗಿವ್ಸ್ ಯು ಅ ಫೀಲಿಂಗ್ ಆಫ್ ಹೌ ದ ಪೂಜಾ ರೂಮ್ ಲುಕ್ಸ್ ಫ್ರಮ್ ಎಬೋವ್. ಎಂಟೈರ್ ಈ ಪೋರ್ಷನಲ್ಲಿ ನೀವೇನು ಈ ವುಡ್ದು ಫಿನಿಶಿಂಗ್ ನೋಡ್ತಾ ಇದ್ದೀರಾ, ಎಲ್ಲ ಟೀಕ್ದೆ. ಭಾಳ ಜನ ಕೇಳ್ತಾರೆ, ಸುಪ್ರೀತ್ ನೀವು ವಾರ್ಡ್ರೋಪು ಡೋರ್ಸ್ ಅಂತ ಬಿಡ್ತೀರಾ, ಏನಿದೆ ರೇಲಿಂಗ್ ಎಲ್ಲ ಹಿಡ್ಕೊಂಡು ಹತ್ತೋದೆಲ್ಲ ಯಾವುದ್ರಲ್ಲಿ ಅಂತ. ಎಂಟೈರ್ ದಿಸ್ ಹೋಲ್ ಪೋರ್ಷನ್ ಇಸ್ ಮೇಡ್ ಅಪ್ ಆಫ್ ಟೀಕ್. ನನಗೆ ಯೂಶಲಿ ಈ ಕಾಂಕ್ರೀಟಲ್ಲಿ ಫುಲ್ ಕಾಂಕ್ರೀಟ್ ಫಿಲ್ ಆಗಿಬಿಡಿದ್ರೆ ಭಾಳ ಜನಕ್ಕೆ ಇಷ್ಟ ಆಗಲ್ಲ. ಸಮ್ ಓಪನ್ ಸ್ಪೇಸ್ ಈಸ್ ರಿಕ್ವೈರ್ಡ್. ಅದಕ್ಕೇನು ಮಾಡಿದ್ದಾರೆ ಇಲ್ಲಿ, ಯು ಕ್ಯಾನ್ ಸಿ ದಿಸ್ ಪ್ಲೇಸ್. ಏನಾಗುತ್ತೆ, ಭಾಳಷ್ಟು ಬಾರಿ ನಾವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟಾಗ ಒಂದು ಓಪನ್ ಸ್ಪೇಸ್ ಬೇಕು, ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಒಂದು ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ, ಅಥವಾ ಯಾವುದೋ ಒಂದು ಮೂವಿ ನೋಡಬೇಕು, ಪ್ರೊಜೆಕ್ಟ್ರಲ್ಲಿಂದ ನೋಡಿ ಈ ಜಾಗ ಯೂಸ್ ಮಾಡ್ಬೋದು. ಅಲ್ಲೂ ಸಹ ವಾಷಿಂಗ್ ಮಿಷಿನ್ ಪಾಯಿಂಟು ಮಾಡೋಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಹೌಸ್. ಎಂಟೈರ್ ಈ ಸ್ಪೇಸು ಅಷ್ಟೇ, ಇದೆಲ್ಲ ಮಾರ್ಬಲಲ್ಲಿ ಮಾಡಿರೋವಂಥದ್ದು. ಮೇಲ್ಗಡೆ ಝೂಮರ್ ತೋರಿಸ್ತಾರೆ ನೋಡಿ, ಇದೂ ಅಷ್ಟೇ. ಎಂಟೈರ್ ದಿಸ್ ಥಿಂಗ್ ಇಸ್ ಡನ್ ಆನ್ ಫ್ಲೋರಿಂಗಲ್ಲಿ ಮಾರ್ಬಲ್ಲು. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬೆಲೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್ ಮಿ. ಥ್ಯಾಂಕ್ ಯು.